ನಮಸ್ಕಾರ ಎಲ್ಲರಿಗೂ. ನೀವು ಈ ಹಬ್ಬದ ಊಟದಾಗ ವಡೆಗಳನ್ನ ಮಾಡ್ತಿರ್ತೀರಿ. ನಾವು ನಿಮಗೆ ಅತಿ ಸುಲಭವಾಗಿ ಮಾಡುವಂತಹ ಅತ್ಯಂತ ಸ್ವಾದಿಷ್ಟಕರವಾದಂತಹ ಕಡಲೆಬೇಳೆ ವಡೆಯನ್ನ ಇವತ್ತಿನ ವಿಡಿಯೋದಾಗ್ರಿ ವಿತ್ ಟಿಪ್ಸ್ ನಿಮಗೆ ಸುಲಭವಾಗಿ ಯಾವ ರೀತಿ ಮಸ್ತಾಗಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇವ್ರಿ. ಭಾಳ ಮಸ್ತ್ ಆಗ್ತಾವು. ಹೆಂಗಂತೇಳಿ ನೋಡಕ್ರಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಅಂದ್ರೆ ಸವಿರಿ ಚೇಸೊಬ್ಬಗಳನ್ನ ಫಾಲೋ ಮಾಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ. ಹಾಗಾದ್ರೆ ಶುರು ಮಾಡೋಣ ಬನ್ನಿ. ನಾವಿಲ್ಲಿ ಏನು ಮಾಡಿದ್ವಪ್ಪ ಅಂತಂದ್ರೆ 1.5 ಕಪ್ ಅಷ್ಟ ಈ ಕಡಲೆಬೇಳೆಯನ್ನು ನೆನೆಸಿ ಇಟ್ಕೊಂಡಿದ್ದೇವೆ ರೀತಿ ಇದ್ರಿ. ಒಂದು 2 ತಾಸು ಚಂದಂಗೆ ನೆನಿಲ್ರಿ, ಭಾಳ ಬರ್ಬರಿಯಾಗಿ ಆಗ್ತಾವೆ. ಈ ರೀತಿಯಾಗಿ ನೀವು ಈ ಮೊದಲನ ಬೇಳೆಗಳನ್ನ ತೊಳೆದು ನೆನೆ ಹಾಕಿ ಇಟ್ಕೊರಿ. ಅದಾದ ನಂತರ ನೀರನ್ನೆಲ್ಲ ತೆಗೆದ ಒಂದು ಚಾನಿಗೆ ಒಳಗೆ ಇವನ್ನ ಕಡಲೆಬೇಳೆನ ತಕ್ಕೊಂಡು ಇಟ್ಕೊಂಡ ಆಮೇಲೆ ಏನು ಮಾಡಿರಿ, ಒಂದು ಮಿಕ್ಸರ್ ಜಾರ್ದಾಗ ಹಾಕಿರಿ. ಒಮ್ಮೆ ಅರ್ಧ ಮಾಡು, ಒಮ್ಮೆ ಎಲ್ಲನೂ ಹಾಕೋದು ಬೇಡ. ಅದಕ್ಕೆ ಅರ್ಧ ಹಾಕಿದೇವಲ್ರಿ ಕಡಲೆಬೇಳೆ, ಅದಕ್ಕೆ ಹಸಿಮೆಣಸು, ಶುಂಠಿ ಮತ್ತು ಈ ಬೆಳ್ಳುಳ್ಳಿಯನ್ನು ಹಾಕಿದೇವ್ರಿ ತೀತ್ರಿ. ಸ್ವಲ್ಪ ಹಾಕಿರಿ. ಹಸಿಮೆಣಸು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟನ್ನು ಸೇರಿಸ್ರಿ. ಅದಾದ ನಂತರ ಇದನ್ನು ಹೋಗಿ ಗೆರ್ರ ಅಂತೇಳಿ ನೀರು ಏನು ಹಾಕಬೇಡ್ರಿ, ಮತ್ತು ರುಬ್ಕೊಂಡು ಬರ್ರಿ. ಲಾಸ್ಟಿಗೆ ಒಂದೀಡು ತರಿತರಿಯಾಗಿ ಉಳಿದ್ರು ನಡೀತೈತಿ ತೀತ್ರಿ. ಆ ರೀತಿಯಾಗಿ ನೀವು ಇದನ್ನು ತೊಗೊಂಬಂದು ಒಂದು ಬೌಲ್ದಾಗ ಅಥವಾ ಒಂದು ಮಿಕ್ಸಿಂಗ್ ಬೌಲ್ದಾಗ ಹಾಕಿರಿ. ಆಮೇಲೆ ಉಳಿದಿದ್ದು ಬೇಳೆ ಅದಾವೆ ನೋಡ್ರಿ, ಅವನ್ನೂ ಅರ್ಧ ಹಾಕಿ ಅದಕ್ಕೆ ಒಂದಿಟ್ಟು ಪುದೀನ ಅನ್ನ ಸೇರಿಸ್ರಿ. ಅದಾದ ನಂತರ ಜೀರಿಗೆಯನ್ನು ಸೇರಿಸ್ರಿ. 1 ಟೀ ಸ್ಪೂನಿಂದ ಒಂದು ಸ್ವಲ್ಪ ಜಾಸ್ತಿ ಹಾಕಿರೂ ನಡಿತೈತಿ. ಜೀರಿಗೆ ಪುದೀನ ಅನ್ನ ಹಾಕಿ ನೀವು ಇದನ್ನು ಮತ್ತೊಮ್ಮೆ ಗೆರ್ರ ಅಂಥೇಳಿ ಈ ರೀತಿಯಾಗಿ ತರಿಯಾಗಿ ಉಳಿಸ್ಕೊಂಡು ಬರ್ಬೇಕು ರೀತಿ ಇದ್ರಿ. ಇನ್ನು ಮುಂದೆ ಇದಕ್ಕೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ರಿ. ಭಾಳ ಜಾಸ್ತಿ ಹಾಕಕ್ಕೆ ಹೋಗಬೇಡ್ರಿ. ಕರಿಬೇವು ಸಣ್ಣಗೆ ಕಟ್ ಮಾಡಿ ಹಾಕಿರಿ. ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕಿರಿ. ಭಾಳ ಹಾಕಿರಿ ನಡೀತೈತೆ. ಅದಾದ ನಂತರ ಒಂದು 4 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿಯನ್ನು ಅಂದ್ರೆ ಈರುಳ್ಳಿಯನ್ನು ಸೇರಿಸ್ರಿ. ಭಾಳ ಚಲೋ ಆಗ್ತೈತಿ. ಸ್ವಲ್ಪ ಒಂದು 4 ರೀ, 3ರಿಂದ ದೊಡ್ಡ ಇದ್ರೆ 3 ಹಾಕಿ ನಡೀತೈತೆ. ಅದಾದ ನಂತರ 1/4 ಟೀ ಸ್ಪೂನ್ ಅಷ್ಟು ನೀವು ಇಲ್ಲಿ ಇಂಗನ್ನು ಹಾಕಿ ಚೆನ್ನಾಗಿ ಅದನ್ನು ಕಲ್ಸಾಕ ಶುರು ಮಾಡಿರಿ. ಅದು ನಿಮಗೆ ಎಲ್ಲಿನೂ ತೊಂದರೆ ಅನ್ಸಂಗಿಲ್ಲ. ಭಾಳ ಏನು ರೀ ಜಂಜಾಟ ಅನ್ಸಂಗಿಲ್ಲ ರೀ. ಭಾಳ ಚಲೋ ತಂಗೆ ಆಕೈತಿ, ಸರಳಾಗಿ ಆಕೈತಿ ರೀ. ಆಮೇಲೆ ನೀವು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಇರಬೇಕು. ಅವಾಗ ಒಂದು ಕಡಾಯಿದಾಗ ಎಣ್ಣೆಯನ್ನು ಕಾಯಕ್ಕೆ ಇಟ್ಟಿರಬೇಕು. ಆಮೇಲೆ ಇದು ಯಾವಾಗ ಗೊತ್ತಾಕೈತಿ ಅಂತಂದ್ರೆ ನೋಡಿರಿ, ಹಿಂಗೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ಮೇಲೆ ಗುಂಡಂಗೆ ಆಗತ್ತಿತ್ತು ಅಂತಂದ್ರೆ ಬರೋಬ್ಬರಿ ಐತ್ರಿ ಇನ್ನು ನಾವು ಆರಾಮಾಗಿ ವಡೆಯನ್ನು ಮಾಡ್ಕೊಳ್ಬೋದು. ಅದಕ್ಕೆ ನೀವೇನು ಮಾಡಿರಿ, ಮೊದಲನೇ ಎಲ್ಲನೂ ಈ ರೀತಿಯಾಗಿ ಗುಂಡು ಉಂಡಿಯನ್ನು ಅಥವಾ ಏನ್ರಿ ವಡೆ ಮಾಡೋಕೆ ತಯಾರು ಮಾಡ್ಕೊಂಡು ಇಟ್ಕೊಂಡು ಬಿಟ್ರಿ ಅಂತಂದ್ರೆ ನಿಮಗೆ ಎಣ್ಣೆ ಕರಿಯೋಕೆ ಈಸಿ ಆಗ್ತೈತೆ ರೀ. ಅದಕ್ಕೆ ಎಲ್ಲನೂ ಮೊದಲನ ಮಾಡಿಡ್ರಿ. ಎಲ್ಲನೂ ಅಂದ್ರೆ ಏನ್ರಿ, ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಮಾಡಿಡ್ರಿ. ಉಳಿದಿದ್ದು ಆಮೇಲೆ ಮತ್ತೆ ಬ್ಯಾಚ್ ವೈಸ್ ಮಾಡಕ್ರಿ. ಈಗ ನೋಡಿ, ಎಣ್ಣೆ ಚಂದಂಗಿ ಕಾದಿರ್ಬೇಕ್ರಿ. ಕಾದತ್ಲು ಅಂತೇಳಿ ಒಂದ್ಸಲ ಚೆಕ್ ಮಾಡ್ಕೋರಿ. ಆಮೇಲೆ ತಾನೇ ಎಲ್ಲನೂ ಬಿಡ್ನು. ಇನ್ನು ಎಣ್ಣೆ ಒಳಗೆ ಬಿಡ್ಬೇಕಾದ್ರೆ ಒಂದು ಉಂಡೆ ತೊಗೊಂಡು ಕೈಯಿಂದ ಈ ರೀತಿ ಒಂದು ಈಟ್ ಪ್ರೆಸ್ ಮಾಡಿದ್ರೆ ಸಾಕ್ರಿ. ಇಷ್ಟ ಪ್ರೆಸ್ ಮಾಡಿ ನೀವು ಎಣ್ಣೆ ಒಳಗೆ ಬಿಟ್ರೆ ಮುಗಿದು ಹೋಯ್ತ್ರಿ. ಎಣ್ಣೆ ಈಗ ಲೋ ಫ್ಲೇಮ್ದಾಗ ಇಡ್ರಿ ಅಥವಾ ಮೀಡಿಯಮ್ ಫ್ಲೇಮ್ದಾಗ ಇಡ್ರಿ. ಭಾಳ ಜೋರು ಇಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ನಾವು ಜೋರು ಮಾಡೋನು ಅಂದ್ರೆ ಹೈ ಫ್ಲೇಮಿಗೆ ತರೋನು. ಫಸ್ಟಿಗಿನ ಲೋ ಫ್ಲೇಮ್ದಾಗ ಇರಲಿ. ಆಮೇಲೆ ಅವನ್ನ ಎಲ್ಲನೂ ಒಂದೊಂದು ಎಷ್ಟು ಮಾಡಾಕತ್ತಿ ನೋಡ್ರಿ, ಒಂದು 5-6 ಈ ರೀತಿ ಕಡಾಯಿದಾಗ ಬಿಟ್ಟಿವಂದ್ರೆ ಸ್ವಲ್ಪ ಹೊತ್ತು ನೀವು ಅವನ್ನ ಏನೂ ಟಚ್ ಮಾಡಲಾರ್ದ ಇಡಬೇಕು. ಆಮೇಲೆ ಅವನ್ನ ನೀವು ತಿರುಗಿಸ್ಬೇಕು ತೈತ್ರಿ. ಗೊತ್ತಾದ್ರಿ, ಈ ರೀತಿಯಾಗಿ ನೀವು ಆಮೇಲೆ ಕೆಳಗ ಆಮೇಲೆ ಅವನ್ನ ಮಾಡಬೇಕು. ಅವಾಗ ಉರಿ ಅಥವಾ ಫ್ಲೇಮನ್ನು ಜೋರು ಮಾಡಿರಿ, ನಡಿತೈತಿ. ಗೊತ್ತಾತ್ರಿ. ಈಗ ಹೈ ಫ್ಲೇಮ್ದಾಗ ಐತಿ, ಚಂದಂಗೆ ಅವು ಎಣ್ಣೆ ಒಳಗೆ ಫ್ರೈ ಆಗಬೇಕು. ಅಂದ್ರನ ಪದ್ಧತಿಯಾಗಿ ಕಡಲೆಬೇಳೆ ವಡೆ ತಯಾರಾಗ್ತಾವ್ರಿ. ಇವನ್ನ ನಡ್ಬಾರ್ಕ್ ನೀವೇನು ಮಾಡಿರಿ, ಕೆಳಗ ಮ್ಯಾಲ ಮಾಡಿ ಎದ್ರಿ ಅಂತಂದ್ರೆ ಅವು ಚಂದಂಗಿ ಬರ್ತಾವೆ. ಸಮಾನಲ್ಲಿ ತಿರುಗಿಸ್ರಿ, ಏನೂ ಆಗೋದಿಲ್ಲ. ಭಾಳ ಚಂದಂಗಿ ಒಳಗೂ ಅವ ಬರಬ್ಬರಿಯಾಗಿ ಫಸ್ಟಿಗೆ ನಾವು ಚಂದಂಗೆ ಬಿಟ್ಟು ಕರೆದಿದ್ದೀವಿ ಅಂತಗೋರಿ. ಒಳಗೂ ಅಷ್ಟೇ ಚಂದಂಗಿರ್ತಾವೆ. ಮ್ಯಾಲೆ ಗರಿಗೇರಿಯಾಗಿನೂ ಬರ್ತಾವೆ. ಭಾಳ ಚಲೋ ಅನಿಸ್ತಾವ್ರಿ ನಿಮಗೆ ತಿನ್ನುವಾಗೂ. ಆರಿದ ಮೇಲೂ ಅಷ್ಟೇ ಚಲೋ ಅನಿಸ್ತಾವ್ರಿ ಬರಬ್ಬರಿಯಾಗಿ ನೀವು ಮಾಡಿದ್ರಿ ಅಂತಂದ್ರೆ ಆತೈತ್ರಿ. ಈ ರೀತಿಯಾಗಿ ನೀವು ಕಡಲೆಬೇಳೆ ವಡೆಗಳನ್ನು ಮಾಡ್ಕೊಳ್ಬೇಕಾಕೈತ್ರಿ. ಆಮೇಲೆ ಒಂದು ಸ್ವಲ್ಪ ಅವನ್ನ ತೆಗೆದ ನೀವು ಬಟರ್ ಪೇಪರ್ ಮೇಲೋ ಅಥವಾ ಎದ್ರ ಮೇಲೆ ತಕ್ಕೊಂಡು ಇಟ್ಕೊಂಡ್ಬಿಡ್ರಿ. ಭಾಳ ಚಂದಂಗೆ ಆಗ್ತಾವ್ರಿ ಅವು. ನೋಡಕ್ಕೂ ತಿನ್ನಕ್ಕೂ ಟೇಸ್ಟ್ದಾಗೂ ಅಷ್ಟೇ ಮಸ್ತ್ ಇರ್ತಾವ್ರಿ. ಇನ್ನು ಉಳಿದಿದ್ದು ಒಂದ್ಸಲ ನೀವು ಮಾಡಿದ್ರಿ ಅಂತಂದ್ರೆ ಎರಡನೇದು ಮತ್ತೆ ಅದಕ್ಕಿಂತ ಫಾಸ್ಟ್ ಮಾಡೋಕ್ಕೆ ಚಾಲೋ ಮಾಡ್ತೀರಿ. ಹಾಕಿದ ಮೇಲೆ ಗುಳ್ಳಿ ಕಡಿಮೆ ಆಗುತ್ತಾನ ಸ್ವಲ್ಪ ಹೊತ್ತ ನೀವು ಅವನ್ನ ಬಿಟ್ಬಿಡ್ರಿ. ಆಮೇಲೆ ನೀವು ಅವನ್ನ ಕೈ ಹಚ್ಚಬೇಕು. ಅಂದ್ರೆ ಸ್ವಲ್ಪ ಈ ರೀತಿಯಾಗಿ ಕೆಳಗ ಮೇಲೆ ಮಾಡಬೇಕಾಕೈತ್ರಿ ತೀತ್ರಿ. ಈ ರೀತಿಯಾಗಿ ಆಮೇಲೆ ಭಾಳ ನೀರದೂ ಏನೂ ಆಗೋದಿಲ್ಲ ರೀ. ಉಳ್ಳಾಗಡ್ಡಿಯನ್ನು ಹಾಕಿ ಚಂದಂಗಿ ಕಲಿಸಿದ್ರಿ. ಲಾಸ್ಟಿಗೆ ಕಲಿಸ್ರಿ ಉಳ್ಳಾಗಡ್ಡಿ. ಮೊದಲನ್ನ ಹಾಕಿ ಇಟ್ಟು ಭಾಳತನ ಬಿಡಕ್ಕೆ ಹೋಗ್ಬೇಡ್ರಿ, ನೆನಪಿಟ್ಕೋರಿ. ಅದ ನಂತರ ಆಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹಾಕಿರಿ. ಭಾಳ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಅದು ಗೊತ್ತಾದ್ರಿ. ಈ ರೀತಿಯಾಗಿ ನೀವು ಮಾಡ್ಬೋದು. ಆಮೇಲೆ ಇಲ್ಲಿ ನಾವು ಕೊತ್ತಂಬರಿ ಹಾಕಿದ್ರಲ್ಲ, ನೀವು ಬೇಕಂದ್ರೆ ಸಬ್ಬಸಿಗೆ ಸೊಪ್ಪು ಇತ್ತಂದ್ರೆ ಅದನ್ನು ಸಹ ಸೇರಿಸಿ ಈ ಒಂದು ಕಡಲೆಬೇಳೆ ವಡೆಗಳನ್ನು ಮಾಡ್ಬೋದು ರೀ. ಆಮೇಲೆ ತಿರುಗಿಸುವಾಗ ಭಾಳ ಹೊತ್ತಸಾಕು ಹೋಗಬಾರ್ದು. ತೆಗಿವಾಗ ಭಾಳ ಉರಿ ಸಣ್ಣ ಇಟ್ಟರೂ ತೆಗಿಬಾರ್ದು. ಎಣ್ಣೆ ಹಿಡ್ಕೊಳ್ತಾವ್ರಿ ಸಣ್ಣ ಇಟ್ಟು ತೆಗೆದ್ರಿ ಅಂತಂದ್ರೆ. ಅದಕ್ಕೆ ಹೈ ಫ್ಲೇಮ್ದಾಗ ತೆಗೀರಿ, ಜಲ್ದಿ ತೆಗೀರಿ. ಈ ರೀತಿಯಾಗಿ ಕಲರ್ ಬಂದ್ರೆ ಸಾಕ್ರಿ. ನಮಗೆ ಇಷ್ಟು ಬಂದ್ರೆ ಮುಗಿದೋಯ್ತು
ಕಡಲೆಬೇಳೆ ವಡೆ ಭಾಳ ಸಿಂಪಲ್ಲಾಗಿ ತಯಾರಾಗ್ತವೆ. ಈ ಯುಗಾದಿಗೆ ಅಥವಾ ಹೋಳಿಗೆ ಮಾಡಿದಾಗ ಅಥವಾ ಯಾವಾಗ ಬೇಕೋ ಆವಾಗ ಈ ರೀತಿಯಂತಹ ಮಸ್ತಾಗಿರುವಂತಹ ವಡೆಗಳನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿರಿ. ಇವು ಭಾಳ ಮಸ್ತ್ ಅನ್ನಿಸ್ತಾವೆ ನಿಮಗೆ ತಿನ್ನುವಾಗ. ಹೇಳಿದ್ದೀನಿ ರೀ, ನಾ ಮೊದಲು ಮತ್ತೆ ಹೇಳಂಗಿಲ್ಲ. ಇನ್ನು ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಲಾಸ್ಟಿಗೆ ಒಂದು ಈಟ ಕರಿಬೇವನ್ನ ಕರೆದು ಇದ್ರ ಮೇಲೆ ಹಾಕಿರಿ, ಭಾಳ ಚಂದ ಕಾಣ್ತೈತಿ. ಬೇಕಾದ್ರೆ ಹಸಿಮೆಣಸನ್ನು ಕರೆದು ನೀವು ಅದು ತೊಗೊಳ್ಬೋದು ರೀ. ಏಕದಮ್ ಪದ್ಧತಿ ಸರಿಯಾಗಿರ್ತೈತಿ. ಮತ್ತು ನೀವು ಯಾವ್ಯಾವ ರೀತಿ ವಡೆಗಳನ್ನು ಅಥವಾ ಯಾವ ರೆಸಿಪಿಗಳನ್ನು ನಮ್ಮ ಚಾನಲ್ದಾಗ ನೋಡೋಕೆ ಇಷ್ಟಪಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗ ಹೇಳ್ತೀರಿ. ಹಂಗೆ ಇಲ್ಲಿ ನೋಡ್ಬೋದು ಒಳಗೂ ಎಷ್ಟು ಚಂದಂಗೆ ಬಂದಿರ್ತೈತಿ, ಮಸ್ತಾಗಿ ಬಂದಿರ್ತೈತಿ. ಹಂಗಾದ್ರೆ ತಪ್ಪಲಾರ್ದ ಶೇರ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.